ನಿನ್ನೆ ದಿವಸ ಒಂದು ಇದರಲ್ಲಿ ಸುಹಾಸ್ ಶೆಟ್ಟಿ ಅಲ್ಲ, ಸುಹಾಸ್ ಶೆಟ್ಟಿ ಅನ್ನೋರದ್ದು ಒಂದು ಕೊಲೆ ಇಲ್ಲಿ ಮಂಗಳೂರು ನಗರ ಘಟಕದಲ್ಲಿ ಆಗಿದೆ. ಈಗ ಅದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದು ಅದು ಬಂಟ್ವಾಳದಲ್ಲಿ ಅವ್ರದ್ದು ಅಂತ್ಯಕ್ರಿಯೆ ನಡೀತೆ ಅಂತ ಅವರ ಕುಟುಂಬದವರು ತಿಳಿಸಿದ್ದಾರೆ. ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಆರೋಪಿಗಳ ಬಗ್ಗೆ ಹೆಸರುಗಳು ಅವು ಇವೆಲ್ಲ ಸುಳುವು ದೊರೆತಿದ್ದು ಅವ್ರನ್ನ ಶೀಘ್ರವಾಗಿ ಬಂಧಿಸೋ ಕ್ರಮ ನಡೀತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಅಂತ ಹೇಳಿದ್ರೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ನಾವು ಕೊಡ್ತೇವೆ. ಘಟನೆಗಳು ಇಲ್ಲಿ ಮಂಗಳೂರು ಚರಿತ್ರೆ ನೋಡಿದಾಗ ನಿಮಗೆ ಇದರಲ್ಲಿ ಯಾವುದು ಅಸ್ವಾಭಾವಿಕವಾಗಿ ಯಾವುದು ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ಏನೇನಿದೆ ಯಾರು ತಪ್ಪು ಮಾಡೋದು ಕೂಡ ಅದು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಪೊಲೀಸ್ ಇಲಾಖೆ ಮಾಡ್ಬೋದು. ಕ್ರಿಮೇಷನ್ ಮಾಡೋಕ್ಕೆ ಇದೆ. ಮೆರವಣಿಗೆ ಈಗ ಮಾಡಿದ್ರೆ ಮುಂದೆ ಏನೇನಾಗ್ತದೆ ಅಂತ ಅದನ್ನು ಊಹಿಸೋಕ್ಕೆ ಬರೋದಿಲ್ಲ. ಹಾಗೆ ಅದು ಮೆರವಣಿಗೆ ಬಗ್ಗೆ ಸ್ಥಳೀಯ ಪೊಲೀಸರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ. ಗೊತ್ತಾಗಿದೆ, ಆರೋಪಿಗಳ ಗೊತ್ತಾಗಿದೆ, ಅರೆಸ್ಟ್ ಮಾಡ್ತಿದ್ದೇವೆ. ಬಂದೋಬಸ್ತ್ ಈಗ ಒಂದು 22 ಕೇಸ್ ಪ್ರಕರಣಗಳು ಬಂದಿದ್ದಾವೆ. ಅದು ಮತ್ತೆ ಒಂದು 5 ಜನ SP ಗಳು ಬಂದಿದ್ದಾರೆ. ಮತ್ತು ಒಂದು 1000ಕ್ಕಿಂತ ಹೆಚ್ಚು ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತೀವಿ. ಜಿಲ್ಲೆಯ ಜನತೆಗೆ ಯಾವುದೇ ವದಂತಿಗಳಿಗೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ. ಯಾವುದನ್ನು ಕೂಡ ಪೊಲೀಸ್ ಇಲಾಖೆ ವಾಸ್ತವ ಏನಿದೆ ಅದನ್ನು ನಿಮಗೆ ಪ್ರತಿ ಗಂಟೆ ಅಥವಾ 2 ಗಂಟೆಗೆ ಒಂದ್ಸರಿ ಅದನ್ನು ನಾವು ಅವರವರ ಸಾಮಾಜಿಕ ಮಾಧ್ಯಮ ತಾಣಗಳಲ್ಲಿ ನಾವು ತಿಳಿಸ್ತೀವಿ. ಅದನ್ನು ಮಾತ್ರ ತಾವು ಭರವಸೆ ಇಡಬೇಕು ಅಂತೇಳಿ ನಾನು ಅಲ್ಲ, ಅವ್ರದ್ದು ಶವ ಸಂಸ್ಕಾರ ಆಗಲೇಬೇಕಲ್ವ? ಹೌದು, ಶವ ಸಂಸ್ಕಾರಕ್ಕೆ ಅವಕಾಶ ಮಾಡ್ಬೋದು. ಮೆರವಣಿಗೆ ಅದು ಈಗ ಮೆರವಣಿಗೆ ಮಾಡ್ತೀವಿ ಅಂತ ನಮ್ಗೆ ಯಾರು ಹೇಳಿಲ್ಲ. ಮತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇಟ್ಕೊಂಡು ಅದರ ಬಗ್ಗೆ ನಿರ್ಧಾರ ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ. ಅದ್ರ ಬಗ್ಗೆ ಊಹಾಪೋಹಗಳಿದ್ದ ಬಿಟ್ಟರೆ ನಮ್ಗೆ ಯಾವುದು ಮಾಹಿತಿ